ಪ್ರಿಯ ವೀಕ್ಷಕರೇ, ಈ ದಿನ ಚನ್ನಪಟ್ಟಣ ತಾಲೂಕಿನಲ್ಲಿರುವ ಕೆಂಗಲ್ ಆಂಜನೇಯ ದೇವರು ಇತಿಹಾಸವನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ ದೇವಾಲಯದ ಅರ್ಚಕರೊಂದಿಗೆ ಮಾತಾಡೋಣ. ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ, ಇದರ ಇತಿಹಾಸ ಮತ್ತು ಅದರ ಆಚಾರ ವಿಚಾರಗಳು ಮತ್ತು ಯಾವಾಗ ಜಾತ್ರೆಗಳು ಮತ್ತು ಇತ್ಯಾದಿಗಳನ್ನ ತಿಳಿಸ್ಕೊಡ್ಬೇಕಂತ ನಮಸ್ತೆ, ಶರತ್ ಸಿಂಹನ್ ಅಂತ. ನಾನು ಇಲ್ಲಿ ಅರ್ಚಕ ಕೈಕರ್ಯನ್ನು ವಂಶಪಾರಂಪರ್ಯವಾಗಿ ಮಾಡಿಕೊಂಡಿದ್ದೇನೆ. ಈ ಗಂಗರಾಜನೇಯ ಸ್ವಾಮಿ ದೇವರಿಗೆ ಅರ್ಚನಾ ಕೈಕರ್ಯ ಜೊತೆಗೆ ಆಗಮನಕ್ಕೂ ಕೂಡ ನಾನೇ ಹೆಸರು ಶರತ್ ಸಿಂಹನ್ ಅಂತ, ಮತ್ತು ಕುಶಲ ಸಿಂಹನ್ ಅಂತ ನನ್ನ ಜೊತೆ ನನ್ನ ತಮ್ಮನೂ ಕೂಡ ಕೈಕರ್ಯದಲ್ಲಿ ಇರ್ತಾರೆ. ಹಾಗಾಗಿ ಈ ದೇವಸ್ಥಾನ ಕೆಂಪು ಪ್ಲಸ್ ಕಲ್ಲು ಕೆಂಗಲ್ಲು. ಕೆಂಗಲ್ಲು ಅಂದರೆ ಮೂಲ ಹೆಸರು ಬಂದು ಅಯ್ಯನ ಗುಡಿ ಇರ್ತಾರೆ. ಕಾಲಕ್ರಮೇಣ ಹಿಂದೆ ಇದ್ದಿದ್ದು ಅಯ್ಯನ ಗುಡಿ ಅಯ್ಯ ಅಂತಂದರೆ ಸಾಮಾನ್ಯವಾಗಿ ವಯಸ್ಸಾದವರಿಗೆ ಮನೇಲಿ ಅಯ್ಯ ಅಂತಾರೆ. ಹಾಗೆ ತುಂಬ ಹಳೇ ಆಂಜನೇಯ ಆಗೋದ್ರಿಂದ ಇದನ್ನು ಅಯ್ಯ ಅನ್ನೋ ಒಂದು ಪದ್ಧತಿ ಇದೆ. ಅಯ್ಯನ ಗುಡಿ ಅಂತ ಬರೋದು. ಭೂಮಂಡಲದಲ್ಲಿ ವಿಶೇಷವಾಗಿ ಕೆಂಪು ಶಿಲೆಯಲ್ಲಿರುವುದು ಏಕೈಕ ದೇವ. ಸಾಮಾನ್ಯವಾಗಿ ಕೃಷ್ಣವರ್ಣ ಅಂದರೆ ಕಪ್ಪು ಶಿಲೆ, ಶ್ವೇತವರ್ಣ ಬಿಳಿ ಶಿಲೆ ಸಾಮಾನ್ಯವಾಗಿ ತಾವೆಲ್ಲ ಗಮನಿಸಿದ್ದೆ. ಆದರೆ ಇದೊಂದೇ ಮೂರ್ತಿ ಕೆಂಪು ಶಿಲೆಯಲ್ಲಿ ಸ್ವಯಂಭೂ ಆಗಿರೋ ಸ್ವಾಮಿ. ಸುಮಾರು ಒಂದು ಸರಿಯಾದಂಥ ಮಾಹಿತಿ ಇಲ್ಲ, ಇಷ್ಟೇ ಇದ್ರದ್ದು ಅಂತ. ಗೋಚರವಾಗಿರೋದು ಒಂದು 850 ವರ್ಷಗಳಾಗಿದೆ ಅಂತ ಹೇಳ್ತಾರೆ. ಹೊಯ್ಸಳರ ಕಾಲದಲ್ಲಿ ಈ ಕೂಟ 3 ಕಂಕಣ ಇರೋದ್ರಿಂದ ಇದು ಹೊಯ್ಸಳರ ಕಾಲದ್ದು ಅನ್ನೋದು ಹೇಳೋದೊಂದು ಪದ್ಧತಿ. ಹಾಗೆ ವ್ಯಾಸರಾಜರು ಕೂಡ ಇದನ್ನು ಜೀರ್ಣೋದ್ಧಾರ ಮಾಡಿದೆ ಅಂತಾರೆ. ಕೆಲವರು ವ್ಯಾಸರಾಜ ಪ್ರತಿಷ್ಠೆ ಅಂತಲೂ ಹೇಳ್ಬಿಡ್ತಾರೆ. ಆದರೆ ವ್ಯಾಸರಾಜರಿಂದ ತುಂಬ ಹಳೆಯದು ಅಂತ ನಮ್ಮ ಪೂರ್ವಿಕರೆಲ್ಲ ಹೇಳ್ತಿದ್ದಾರೆ. ಹಾಗಾಗಿ ಇದು ಸರಿಯಾದಂಥ ಮೂಲ ಇಲ್ಲ. ಏನಕ್ಕೆ ಅಂತ ಹಿಂದೆ ಇದ್ದಿದ್ದು ಕೆಂಗಲ್ ಜೀರ್ಣೋದ್ಧಾರ ಮಾಡ್ತಾರೆ. ಚಿಕ್ಕದು ಮಾಡಬೇಕು. ಹಿಂದೆ ಗರ್ಭಾಂತರ ಬಿಟ್ಟು ಇಷ್ಟನ್ನು ಜೀರ್ಣೋದ್ಧಾರ ಮಾಡ್ತಾರೆ. ಅದನ್ನು ಬಿಟ್ಟು ಗರ್ಭಾಂತರ ಬಿಟ್ಟು ಇದಿಷ್ಟನ್ನು ಜೀರ್ಣೋದ್ಧಾರ ಮಾಡಿಸ್ತಾರೆ. ಹಾಗಾಗಿ ಅವಾಗೆಲ್ಲ ಅದು ಏನು ಇದುವರೆಗಿದ್ರು ಶಾಸನಗಳು ಬರ್ತಿರೋದು ಸಾಮಾನ್ಯವಾಗಿ ಅವಾಗ ತಿಳಿಬೇಕಾದ್ರೆ ಹಿಂದೆ ಅಷ್ಟು ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಅಷ್ಟು ಏನು ಇರಲಿಲ್ಲ. ಸಾಮಾನ್ಯವಾಗಿ 1951-52 ಇಸ್ವಿಲಿ ಅಷ್ಟು ಅರಿವು ಯಾರು ಇರ್ತಿರಲಿಲ್ಲ, ಅದು ಸಂರಕ್ಷಣೆ ಮಾಡಬೇಕು ಅಂತ. ಹಾಗಾಗಿ ಅದನ್ನು ಇಟ್ಟಿಲ್ಲ. ಅದಾದಂಥ ಕರೆಕ್ಟ್ ಆದಂಥ ಮಾಹಿತಿ ಇಲ್ಲ, ಬಾಯಿಂದ ಬಂದಿರುವಂಥದ್ದು. ಸ್ವಾಮಿ ಈ ಒಂದು ಕ್ಷೇತ್ರದಲ್ಲಿ ಸ್ವಾಮಿ ಒಂದು ಉತ್ತರ ಭಾಗ ನೋಡ್ತಿದ್ದ. ಈಗ ಹೊರಗಡೆ ತಿರುಗಿ ಕೇಳೋ ಒಂದು ಪ್ರತೀತಿ ಇದೆ. ಅಂದರೆ ಒಂದು 85-90 ವರ್ಷ ಆಗಿರೋ ಅವ್ರಿಗೆ ಸ್ವಾಮಿ ತಿರುಗಿದಾನೆ ಅಂತ ಒಬ್ಬರು ಹೇಳಿದ್ರೆ ನಾವು ಏನೋ ಹಾಸ್ಯ ಆಗ್ತದೆ. ಆದರೆ ಒಂದು 1000 ಜನ ಅದನ್ನು ನಮ್ಮನ್ನು ಕೂತು ನಮಗೆ ಅರಿವು ಮಾಡಿಕೊಟ್ಟಿದ್ದಾರೆ. ನಮ್ಮ ಕೂಡ ನಮ್ಮ ಪೂರ್ವಿಕರು ನಮ್ಮ ತಂದೆಯವರೆಲ್ಲ ಅವರು ಕೂಡ ಹೇಳ್ತಾರೆ. ವೃದ್ಧಾಚಾರ ಅಂತ ಸರ್ ವೃದ್ಧಾಯಿಸಿದ ಕಾಲದಲ್ಲಿ ಒಂದು ಕಣ್ಣು ಕಾಣಿಸ್ತಿತ್ತು. ಈ ಪ್ರಕೃತಿ ದತ್ತವಾಗಿರೋದ್ರಿಂದ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಮರಗಳು ಹರಳೋದು, ಹೋಗಾಕಿರೋ ಮರನೇ ಹರಳುತ್ತೆ, ಒಂದ್ಸರಿ ಕೂತ್ಬಿಡುತ್ತೆ. ಹಾಗೆ ಆ ಒಂದು ಏನು ದೇವರಿರುವಂಥ ಒಂದು ಶಿಲೆ ಇದೆ, ಅದು ಶಕ್ತಿ ಆ ರೀತಿ ಇರಬಹುದು. ಹಾಗಾಗಿ ಕೆಲವೊಂದು ಕಡೆ ಬೆಳೆಯೋದಿರುತ್ತೆ ಆ ರೀತಿ. ಅದೊಂದು ಇನ್ನೊಂದು ವಿಶೇಷ, ಕಲ್ಲಿಗೆ ನಾವು ಒಬ್ಬರು ಹೀಗೆ ಕೇಳಿದಾಗ ಕಲ್ಲಿಗೆ ಸುಮಾರು 5,000 ವರ್ಷ ಕಲ್ಲಿಗೆ ಆಗಿದೆ ಅಂತ ಹೇಳಿದ್ರು ಮುಂದೆ ಇರುತ್ತೆ. ಅದರ ಮೇಲೆ ಭಗವಂತ ಗೋಚರ ಆಗಿರೋದು ಒಂದು 850 ವರ್ಷ. ಹಾಗೆ ವಿಶೇಷವಾದಂಥ ಮೂರ್ತಿ. ಮತ್ತು ಈ ಪ್ರಾಂತ್ಯದಲ್ಲಿ ಇದನ್ನು ತಿರುಪತಿ ಅಂದರೆ ಭಾವಿಸ್ತಾರೆ. ಏನು ಮಂಡ್ಯ, ಮೈಸೂರು, ಚಿಕ್ಕಕೋಟೆ ಅಲ್ಲೆಲ್ಲ ಹೋಗ್ಬೋದು. ತಿರುಪತಿಗೆ ಹೇಗೆ ಕಾಶಿ ಯಾತ್ರೆ ಮಾಡ್ತಾರೆ, ಕಾಶಿ ರಾಮೇಶ್ವರ, ಅದೇ ರೀತಿ ತಿರುಪತಿಗೆ ಹೋಗುವುದು ಮೊದಲು ಈ ಭಗವಂತನನ್ನು ದರ್ಶನ ಮಾಡಿ ನಮ್ಮ ಸಂರಕ್ಷಣೆ ಮಾಡಪ್ಪ ಅಂತ ಹಿಂದೆ ಒಬ್ಬ ಮನೆಯಿಂದ ಒಬ್ಬರು ಹೋಗ್ತಿದ್ರಂತೆ. ಎಲ್ಲರೂ ಹೋಗಿ ಶಕ್ತಿ ಇರ್ತಿರ್ಲಿಲ್ಲ. ಇವಾಗ ಎಲ್ಲರೂ ಹೋಗ್ತಾ ಇದ್ದಾರೆ. ಅದು ಹಿಂದೆ ಬಂದು ಇಲ್ಲಿಗೆ ಬಂದವರು ಬಿಟ್ಬಿಟ್ಟು ರಾತ್ರಿ ಮುಂದೆ ಹಚ್ಬಿಟ್ಟು ಹೋಗೋರು. ಈಗ ವಾಪಸ್ ಬರೋವಾಗ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಬರೋದು, ಇಲ್ಲಿ ತಂಗಿ ಈಗ ವಾಪಸ್ ಇಲ್ಲಿಂದ ಹೋಗೋದು. ಅಂದರೆ ಇವ್ರ ಜೊತೆಗೆ ಅವ್ರಿಗೂ ಒಂದು ಯಾತ್ರೆ ಆಯಿತು ಅನ್ನೋ ಒಂದು ಸಂಪ್ರದಾಯ. ಇಲ್ಲಿ ಸಾಮಾನ್ಯವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಮರಿಗೆ ವಿಶೇಷವಾದಂಥ ಸೇವೆ, ರಾಮರಿಗೆ ಉತ್ಸವಾದಿಗಳು ನಡೆದರೆ, ನಮ್ಮಲ್ಲಿ ಶ್ರೀನಿವಾಸರಿಗೆ ವಿಶೇಷವಾದಂಥ ಕೈಕರ್ಯಗಳು ಮೊದಲಿಂದಲೂ ಮಾಡಿಕೊಂಡು ಪೂರ್ವದಿಂದಲೂ. ಪುಷ್ಯ ಬಹುಳ ಸಪ್ತಮಿ ಅಂದರೆ ಪುಷ್ಯ ಮಾಸದ ಬಹುಳ ಸಪ್ತಮಿ
ತೇರು ನಡೀತಿದ್ವಿ ಹಿಂದೆ. ಕಾಲಕ್ರಮೇಣ ನಮ್ಮ ಕೆಂಗಲ್ ಹನುಮಂತಯ್ಯ ಅವರು ಇದಾದ್ಮೇಲೆ ಆ ದಿನ ಒಂದು ಉತ್ಸವ ಮಾಡ್ತಾ ಇದ್ವಿ. ಅದು ಮಾಡ್ಲಿಕ್ಕೆ ಆಗ್ತಿಲ್ಲ ಈಗ, ಯಾಕೆಂದ್ರೆ ದನಗಳು ಜಾತ್ರೆಗಳನ್ನು ಇನ್ಕ್ಲೂಡ್ ಮಾಡಿದ್ರು ತೇರ್ ಜೊತೆ. ಅವರು ದನಗಳ ಜೊತೆ ಇನ್ಕ್ಲೂಡ್ ಮಾಡಿದಾಗ ಅದು ಸಂಕ್ರಾಂತಿಗಾದರೆ ಜನಗಳಿಗೆ ಬೇಸಾಯ ಎಲ್ಲ ಮುಗ್ದಿರುತ್ತೆ, ಕಟಾವೆಲ್ಲ ಆಗಿರುತ್ತೆ. ಹಾಗಾಗಿ ಅವರು ಫ್ರೀ ಇರ್ತಾರೆ ಅನ್ನೋ ಉದ್ದೇಶಕ್ಕೆ ಅವರ ಒಂದು ಸಾಮಾಜಿಕವಾಗಿ ಕಾಲೋಪಯೋಗಿಕವಾಗಿ ಏನೇನು ಮಾಡಬೇಕು ಆ ಟೈಮ್ಗೆ ಅದನ್ನು ಯೋಚನೆ ಇಟ್ಕೊಂಡು ಅವರು ಮಾಡಿದ್ರು. ಇವತ್ತು ಕೂಡ ದನಗಳ ಜಾತ್ರೆ ಇರುತ್ತೆ. ಆ ದನಗಳ ಜಾತ್ರೆ ಐತಿಹ್ಯ ಏನು ಅಂತಂದರೆ, ಹಿಂದೆ ಈ ಸ್ವಾಮಿ ಗೋಚರವಾಗಬೇಕಾದ್ರೆ ಒಬ್ಬ ಪಾಳ್ಯಗಾರರಿಗೆ ಈ ಕಡೆ ಬ್ಯಾಂಗ್ಳೂರು ಕಡೆ ಹೋಗ್ತಿರ್ಬೇಕಾದ್ರೆ ಒಂದು ಬಂಡಿಗೆ ಒಂದು ತಂಗದ, ಆಗ ಏನು ದೇವಸ್ಥಾನ ಇರುತ್ತಲ್ಲ ಏನೂ ಗೊತ್ತಿಲ್ಲ ಅವ್ನಿಗೆ ಇನ್ನೇನೋದು. ಸರಿ ಮಲಗಿದ್ದಾನೆ, ರಾತ್ರಿ ಮಲ್ಕೊಂಡಿದ್ದಾನೆ, ಬೆಳಗ್ಗೆ ಎದ್ಕೊಂಡು ಹಸು ಮಿಸ್ ಆಗಿದೆ. ಹಸು ಮಿಸ್ ಆದರೆ ಅವ್ನು ಹುಡುಕ್ತಾ ಎಲ್ಲೂ ಸಿಗಲಿಲ್ಲ. ತಿರುಗಿ ಅವತ್ತು ಮಲ್ಕೊಂಡ. ಆಮೇಲೆ ಅವನು ತಿರುಪತಿ ಹೋಗ್ಲು ನೆನೆಸ್ಕೊಂಡ ಭಗವಂತನ, ಈಗ ಏನಪ್ಪ ನಾನು ಈ ಥರ ಮಾಡಿದೆ, ನಿನ್ಯಾತ್ರಿಗೆ ನಾಡಿ ನಾನು ಬರಬೇಕು ಅನ್ಕೊತಾ ಇದ್ದೀನಿ, ಏನು ಈ ಥರ ಸಮಸ್ಯೆ ಆಗುತ್ತೆ. ಅವಾಗ ರಾತ್ರಿ ಸಪ್ಪದಲ್ಲಿ ಗೋಚರಾಗಿ ಈ ದಿಕ್ಕಲ್ಲಿ ಹೋಗಿ ನಿಮಗೆ ಈ ರೀತಿ ಗೋಚರ ಆಗುತ್ತದೆ, ಹೋಗಿ ನೋಡಪ್ಪ ಅಂತಂದಾಗ ಹಸು ಹುಲಿ ಎರಡು ಒಂದೇ ಜಾಗದಲ್ಲಿ ಇರ್ತಾರೆ. ಏನು ವಿಶೇಷ ಏನಾದರೂ ಇರಬೇಕಾದ್ರೆ ಹಸು ಬಂದಿದೆ ಅಂತ ನೋಡುವಾಗ ಮಂತ್ರದಲ್ಲಿ ಭಗವಂತ ಇತ್ತು ಅನ್ನೋದು ವಾಡಿಕೆ, ಅದನ್ನು ಕೂಡ ಇಲ್ಲಿ ಬಂದಿರ್ತದೆ. ಹಾಗಾಗಿ ಅದೇ ಥರ ಅವಾಗಿಂದ ತಿರುಪತಿ. ಆಮೇಲೆ ಪುಷ್ಯ ಮಾಸ ಮತ್ತು ತೇರಾದರೆ ಆಶ್ವೀಜ ಮಾಸದಲ್ಲಿ ಪವಿತ್ರೋತ್ಸವ ಆಗಿದೆ. ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ ಇಟ್ಟು ದಿನ. ಇನ್ನು 4 ಶ್ರಾವಣ ಸಹ ಅದ್ಭುತವಾಗಿ 4 ಶ್ರಾವಣ ವಿಶೇಷವಾದ ಅಲಂಕಾರ. 4 ಶ್ರಾವಣ ಪ್ರತಿದಿನವೂ ವಿಶೇಷಣೆ ಅಂತ ಹೇಳ್ಬೋದು ನೀವು. ಅದರಲ್ಲಿ ಇದು ಉದ್ಭವ ಮೂರ್ತಿನ, ಇದು ಸ್ವಯಂಭೂ ಸ್ವಾಮಿ. ಇದು ಯಾವ ಆಧಾರ ಶಾಸ್ತ್ರದ ಪ್ರಕಾರ ನೀವು ಪೂಜೆ ಮಾಡ್ತೀರಿ? ಪಾಂಚರಾತ್ರ. ಇವಾಗ ಶ್ರೀನಿವಾಸನು ಇದನ್ನು ತಿಳಿತಿರೋ ಜೊತೆ ಆಂಜನೇಯನು ಇದನ್ನು ತಿಳಿದ್ರ, ಯಾವ ಆಗಮ ಶಾಸ್ತ್ರ ಎರಡೂ ಹೊಂದಾಣಿಕೆ ಬಂದಾಗ ಯಾವ ಥರ ಮಾಡ್ತೀವಿ? ಇಲ್ಲ, ಅಂದರೆ ಆಂಜನೇಯನಿಗೆ ನಿಮಗೆ ಆಗಮದಲ್ಲಿ ಕೈಂಕರ್ಯಗಳು ಯಾವುದೂ ಹೇಳಿಲ್ಲ. ಹಾಗಾಗಿ ಅದಕ್ಕೆ ಹಿಂದೆ ಏನು ಮಾಡ್ತಾರೆ, ಆಂಜನೇಯನಿಗೆ ಸೇವಕ ಅನ್ನೋ ದೃಷ್ಟಿಯಿಂದ ಭಗವಂತನ ಸೇವಕ ಅವನ ಉಪಚಾರಗಳು ಯಾವುದೂ ಇಲ್ಲ. ಹಾಗಾಗಿ ಅದಕ್ಕೆ ನಮ್ಮವರು ರಾಮನ್ನ ಇಟ್ಕೊಂಡು ರಾಮನ ಉಪಚಾರ ಮಾಡಿ ಆಂಜನೇಯನಿಗೂ ಮಾಡ್ತಾರೆ. ಉತ್ಸವ ಮೂರ್ತಿಗಳು ಮೊದಲಿಂದಲೂ ಸಹ ಇತ್ತು. ಇದೊಂದು 150 ವರ್ಷ ಆಗಿದೆ ರಾಮ ಯಾಕಂದರೆ ಆಂಜನೇಯನ ಉಪಚಾರಗಳೇ ಹಿಂದೆ ಉತ್ಸವರಿಗೆ ಮಾಡ್ತೀವಿ ಅಂತ ಎಲ್ಲ ಕೈ. ಹಾಗಾಗಿ ಪಾಂಚರಾತ್ರನ ಆತ್ಮ ಸಮಿತಿ ರೀತಿಯ ಶಾಸ್ತ್ರಗಳಿದೆ. ದಿನ ತ್ರಿಕಾಲ ಅರ್ಚನೆ, ಶುಕ್ರವಾರ ವೇದಾದಿ ಶುಕ್ರವಾರ ಮಾಡಿ ವಿಶ್ವರೂಪ ದರ್ಶನ, ಗೋಪೂಜೆ, ನಿತ್ಯ ಪೂಜೆ, ನಿತ್ಯ ಸ್ಥಾಪನ ಮೂರ್ತಿ ಅಭಿಷೇಕ, ಸಾಲಿಗ್ರಾಮಗಳು ಎಲ್ಲ ಒಂದು ಟೈಮ್ ಆಗುತ್ತೆ. ತಿರ್ಗ ಮಾಧ್ಯಾಹ್ನಿಕ ತಿರ್ಗ ಸಾಯಂಕಾಲನೂ ಕೂಡ ಅದೇ ರೀತಿ ತ್ರಿಕಾಲ ಪೂಜೆ ಆಗುತ್ತೆ, ನಿತ್ಯ ಅರ್ಚನೆಗೆ ಸೇವೆ. ಆಮೇಲೆ ಇನ್ನೂ ಒಂದು ವಿಶೇಷ ಏನು, ಈ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಒಂದು ಸಂಕಲ್ಪ ಮಾಡಿ ಅವರ ಕಷ್ಟ ಕಾರ್ಯಗಳು ಏನಾದರೂ 12 ಪ್ರದಕ್ಷಿಣೆ ಮಾಡಿ ಅವರು ವಾಪಸ್ಸು ದರ್ಶನ ಮಾಡಿ ಶಮಿ ವೃಕ್ಷ ಅಂದರೆ ಬನ್ನಿಮರನ ಹೋಗಿ 12 ಪ್ರದಕ್ಷಿಣೆ ಮಾಡ್ಕೊಂಡು ಹೋದರೆ ಅವರಿಗೆ ಏನೇ ಕಷ್ಟ ಸಿದ್ಧಿ ಆಗುತ್ತೆ ಒಂದು ಇರ್ತಕ್ಕಂಥದ್ದು ಇದು. ಹಾಗೆ ಒಂದು ಕ್ಷೇತ್ರಕ್ಕೆ ಆ ಮರನೇ ಯಾಕೆ ಅಂತಂದರೆ, ಒಂದು ಕ್ಷೇತ್ರಕ್ಕೆ ಒಂದು ವಿಮಾನ ಗೋಪುರ, ಒಂದು ತೀರ್ಥ, ಒಂದು ಮರ ವೃಕ್ಷ ಇರುತ್ತೆ ಆ ಒಂದು ಕ್ಷೇತ್ರಕ್ಕೆ. ಹಾಗೆ ನಮ್ಮ ಪ್ರಸಿದ್ಧಿ ವಿಮಾನ, ಹನುಮತ್ ತೀರ್ಥ ಕಲ್ಯಾಣ, ಬನ್ನಿ ವೃಕ್ಷ ಆ ಕೂಡ ತುಂಬ ಇವಾಗ ಬಂದ್ಬಿಟ್ಟು ಇವಾಗ ಕುಂಭಾಭಿಷೇಕ ಯಾವಾಗ ಆಯಿತು ಅದ್ರ ಬಗ್ಗೆ ಸ್ವಲ್ಪ ಖಂಡಿತ ಹೋದ ವರ್ಷ ನೀವು ಹೇಳಿ, ಗೊತ್ತಲ್ಲ ನಿಮಗೆ ಅಂದರೆ ಹೇಳಿ. ಕುಂಭಾಭಿಷೇಕ ಯಾವಾಗ ಆಯಿತು? ಜುಲೈ ಆಷಾಢ ಮಾಸದಲ್ಲಿ ಶಾಸ್ತ್ರ ಕುಂಭಾಭಿಷೇಕ ಪಾಲ್ಗೊಂಡಿದ್ದು. ಅಂದರೆ 3000 ಕಳಶಗಳಿಂದ ಸ್ವಾಮಿ ಭಗವಂತನಿಗೆ ಅಭಿಷೇಕ ಆಯಿತು. ಒಂದೊಂದು ಕುಂಭಗಳಲ್ಲಿ ಒಂದೊಂದು ಥರ ದ್ರವ್ಯಗಳು ಸಂಕಲನ ಮಾಡಿಕೊಂಡು ದ್ರವ್ಯದ ಆವಾಹನೆಗಳು ಮಾಡಿಕೊಂಡು ಅದರಿಂದ ಸ್ವಾಮಿಗೆ ಭಗವಂತನಿಗೆ ತ್ರಿಕಾಲ ಆರಾಧನೆ ಆಯಿತು. 4 ಥರ ಆರಾಧನೆ, ಮಂಡಲ ಆರಾಧನೆ ಮತ್ತು ಕುಂಭ ಆರಾಧನೆ, ಲಿಂಬ ಆರಾಧನೆ ಅಂತ 4 ವಿಧವಾಗಿ ಭಗವಂತನಿಗೆ ತ್ರಿಕಾಲ ಆರಾಧನೆ ಮಾಡಿಕೊಂಡು ಕೊನೆಯ ದಿನದಲ್ಲಿ ಒಂದು ಮಹಾ ಕುಂಭಾಭಿಷೇಕವನ್ನು ಜೀರ್ಣ ಯಾಕೆ ಮಾಡಿದ್ರು ಅಂದರೆ, ಇಲ್ಲಿ ಜೀರ್ಣ ಸ್ವಲ್ಪ ಇಲ್ಲಿ ಸಮಾವೇಶ ಮಾಡೋದಕ್ಕೆ, ಸ್ವಲ್ಪ ಇನ್ನೆಲ್ಲ ಮಾಡೋದಕ್ಕೆ, ಅದು ಪ್ರಾಯಶ್ಚಿತ್ತಕ್ಕೋಸ್ಕರ. ಮತ್ತು ಕೊರೋನಾ ಟೈಮಲ್ಲಿ ಏನಾಗಿತ್ತು ಅಂದರೆ ರಥೋತ್ಸವ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಕೊರೋನಾ ಇರೋದ್ರಿಂದ ಮಾಡಿದ್ವಿ. ಆದರೆ ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ಮಾಡಿದ್ವಿ. ಕೆಲವು ಮೇಲ್ಮೇಲಾಗಿ ಮಾಡಬೇಕಾಗಿತ್ತಲ್ಲ ಅದನ್ನು ಮಾಡಿದ್ವಿ. ಅದೊಂದು ಪ್ರಾಯಶ್ಚಿತ್ತಕ್ಕೋಸ್ಕರ ಎರಡೂ ಇದಾಗುತ್ತೆ ಸೇರಿಕೊಂಡು ಮಹಾಕುಂಭಾಭಿಷೇಕ ಸ್ವಾಮಿಗೆ ಉಪದೇವರುಗಳು. ಒಂದು ಕೃಷ್ಣ ಪರಿವಾರ ದೇವತೆಗಳಿದೆ, ಸಂತಾನ ಗೋಪಾಲ ಇದೆ, ಇದರಲ್ಲೇ ಇದೆ ಸಂತಾನ ಗೋಪಾಲ ಇದೆ, ಲಕ್ಷ್ಮೀ ನರಸಿಂಹರು ಇದ್ದಾರೆ. ಅದಾದಮೇಲೆ ಚಿಕ್ಕ ಪಟ್ಟಾಭಿರಾಮ ಇದ್ದಾರೆ. ಮತ್ತು
ಮತ್ತೆ ಆಳ್ವಾರಾಚಾರ್ಯ ವಿಗ್ರಹಗಳೆಲ್ಲ 12 ಆಳ್ವಾರ ಚಿಕ್ಕ ಚಿಕ್ಕದು. ಇದು ಎಷ್ಟು ತಲೆಮಾರಿಂದ ನೀವು ಪೂಜೆ ಮಾಡ್ತಿದ್ರಿ? ನಾವು- ನಿಮ್ಮ ವಂಶಗಳು ಎಷ್ಟು ತಲೆಮಾರು? ನಮ್ಮ ಒಂದು 7ನೇ ತಲೆಮಾರು 7ನೇ ತಲೆಮಾರು. 7ನೇ ತಲೆಮಾರಿಂದ ಮಾಡ್ಕೊಂಡಿದ್ದೀವಿ. 4 ಕುಟುಂಬದವರು. ಅಂದ್ರೆ 7ನೇ ತಲೆಮಾರದ 4 ಕುಟುಂಬ ಇರಲಿಲ್ಲ. ಬರ್ತಾ ಬರ್ತಾ ಅದು 4 ಜಾಸ್ತಿ ಜಾಸ್ತಿ. ಜಾಸ್ತಿ ಆಗುತ್ತೆ. ಇವತ್ತು ಭಕ್ತಾದಿಗಳು ಯಾವ ಥರ ಬರ್ತಾ ಇದೆ, ಹೇಗಿದೆ ಅಂದರೆ ದೇವಸ್ಥಾನದ ನೀವು ಪೂಜೆ ಕೈತರಿಂದ ಜಾಸ್ತಿ ಜನ ಬರ್ತಾರಾ ಅಥವಾ ಸುಮ್ಮನೆ ಹೋಗೋಬ್ಬರೋರು ನೋಡ್ಕೊಂಡು ಹೋಗಿ ಬರ್ತಾರೆ? ಇದೆ ಅಂದ್ರೆ ಇಲ್ಲಿಗೆ ಒಕ್ಲು ಅಂತಲೂ ಸಹ ಇದೆ. ಈ ದೇವಸ್ಥಾನಕ್ಕೆ ಮನೆ ದೇವರು ಅನ್ನೋರು ಅತಿ ಹೆಚ್ಚಾಗಿದೆ. ತಿರುಪತಿಗೆ ಯಾರು ಒಕ್ಕಲಿದ್ದಾರೆ ಈ ಪ್ರಾಂತ್ಯದಲ್ಲಿ, ಅಲ್ಲಿ ಏನಂದ್ರೆ ಅವರಲ್ಲಿ 2 ದೇವರು ಮಾಡ್ಕೊಳ್ತಾರೆ. ಒಂದು ಕೆಂಗಲಾಂಜನೇಯನೂ ಹೌದು, ತಿರುಪತಿನೂ ಹೌದು. ಆ ರೀತಿಯಾಗಿ 2 ಮನೆ ದೇವರು ಒಕ್ಕಲುಗಳು ಇರೋದ್ರಿಂದ ಹಾಗಾಗಿ ನೀವು ಹೇಳ್ತಾರೆ ನೋಡ್ಕೊಂಡು ಬರೋರು ಬರ್ತಾರೆ, ಅದು ಕಮ್ಮಿ. ಈ ಒಕ್ಕಲು ಅಂತ ಬರೋರೇ ಬರೋದು. ಮತ್ತೆ ಆಂಜನೇಯನಿಗೆ ಬಂದೆ ನನಗೆ ಒಳ್ಳೆಯದಾಗುತ್ತೆ ಅನ್ನೋ ಬರುವಂಥಕ್ಕೆ ಜಾಸ್ತಿ. ಅದು ಬಹಳ ಸಾಮಾನ್ಯವಾಗಿ ಈ ದೇವರ ಇಚ್ಛಾಶಕ್ತಿ ಏನೇನು ಬರ್ತಕ್ಕಂಥ ಭಕ್ತಾದಿಗಳಿಗೆ ಹೆಚ್ಚಿನ ಇವಾಗ ಕೆಲವು ದೇವಸ್ಥಾನಕ್ಕೆ ಹೋದರೆ ಚರ್ಮದ್ಯ ಇದಿರ್ಬೋದು, ಕೆಲವು ಘಾಟು ಇಂಥದ್ದು ಯಾವ್ದಾನ ಸ್ಪೆಸಿಫಿಕ್ ಆಗಿ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಯಾವ್ದಾನ ಆಶೀರ್ವಾದ ಮಾಡಿರುತ್ತೆ ಯಾವ್ದಾನ ಇದೆಯಾ? ಖಂಡಿತ ಎಲ್ಲದಕ್ಕೂ ಮಾಡ್ತಾರ? ಖಂಡಿತ. ನವವ್ಯಾಕರಣಗಳು ಹೇಗೆ ಇದ್ದಾರೆ ಅವರು, ಅಷ್ಟಸಿದ್ಧಿಗಳು ಹೇಗೆ ಇದೆ ಅವರು, ಹಾಗೆ ನಿಮ್ಮ ಭಕ್ತಿ ಯಾವ ರೀತಿಯಾಗಿ ಯಾವುದೇ ವ್ಯಾಧಿಗಳಿರ್ಬೋದು, ಮನರೋಗ ಇರ್ಬೋದು, ಅಥವಾ ಸಂತಾನದ ತೊಂದರೆ ಇರ್ಬೋದು, ಮದುವೆ ವಿಳಂಬತೆ ಇರ್ಬೋದು, ಇಂಥದ್ದು ಅಂತೇನಿಲ್ಲ. ಆಮೇಲೆ ಆಂಜನೇಯರಿಗೆ ನಮಗೆ ಗೊತ್ತಿರುವ ಹಾಗೆ ಪಂಚಮುಖಿ ಆಂಜನೇಯ 5 ಅಂಶಗಳು ಇದೆ, ರುದ್ರಾಂಶ ಇದೆ. ಹಾಗಾಗಿ ನವಗ್ರಹಗಳು ಕೂಡ ಸಾಮಾನ್ಯವಾಗಿ ಆಂಜನೇಯ ದೇವಸ್ಥಾನಕ್ಕೆ ಆಂಜನೇಯ ಪೂಜೆ ಮಾಡಿದ್ರೆ ಬರೋದಿಲ್ಲ ಅನ್ನೋದ್ರಿಂದ ಖಂಡಿತ ಇಂಥದ್ದಕ್ಕೆ ಪರ್ಟಿಕ್ಯುಲರ್ ಒಂದಕ್ಕೆ ಇಲ್ಲ. ಅವರು ಭಕ್ತಿ ಮನೋ ಇಚ್ಛೆ ಯಾವ ಥರ ಬರ್ತಾರೆ ಅದಕ್ಕೆ ಖಂಡಿತ ಇಲ್ಲಿ ಒಂದು ಭಕ್ತಿ ಒಂದು ತರಬೇಕು. ನಮ್ಮಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಭಕ್ತಿ ಇದೆ. ಇಲ್ಲ, ಅಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ಇಲ್ಲಿ ನೀವು ಅರಿಕೆ ಮಾಡ್ಕೊಳ್ಳೋದು ನಮ್ಮ ವ್ಯಕ್ತಿಗೆ ಭಗವಂತನಿಗೆ ಏನೂ ಅದು ಅವಶ್ಯಕತೆ ಇಲ್ಲ. ಭಕ್ತಿ ಕೊಡಿ, ಪ್ರಾಮಾಣಿಕವಾಗಿ ಅವನ ಸೇವೆ ಮಾಡಿ ಅಷ್ಟೇ ಹೇಳೋದು. ನಮ್ಮ ಖುಷಿಗೆ ನಾವು ಬರ್ತಾ ಆಮೇಲೆ ಅಭಿಷೇಕ ಮಾಡಿಸ್ತೀನಿ, ದೇವ್ರಿಗೆ ಬೆಳ್ಳಿ ಕೊಡ್ತೀನಿ, ಚಿನ್ನ ಕೊಡ್ತೀನಿ, ಅದು ನಮ್ಮ ಸ್ವಇಚ್ಛೆ. ಭಗವಂತನಿಗೆ ಅದಿಲ್ಲ. ಇಲ್ಲಿ ಆ ಥರ ಏಕೇನೂ ಮಾಡಲ್ಲ. ಯಾರೇ ಪ್ರದಕ್ಷಿಣೆ ಬಂದರೂ ಸಹ ಅವರಿಷ್ಟ ಅವ್ರಿಗೆ. ನಾವು ಕೊನೆಯ ಪ್ರದಕ್ಷಿಣೆ ಬಂದು ಏನು ಮಾಡಿಸ್ಬೇಕು ಸ್ವಾಮಿ ಅಂತ ಹೇಳ್ತಾರೆ. ರಿಮೂವ್ ಮಾಡೋಕ್ಕೆ ಸಿಕ್ಕಿದ್ದು ಆಂಜನೇಯನಿಗೆ ಸಿಕ್ಕಿದ್ದು, ಅವನೇನು ಹೇಳ್ತಾನೆ ಅದನ್ನು ಮಾಡಿ ಅನ್ನೋದು ನಾವು ಸಹಜ. ಅಂದರೆ ಕೆಲವು ಕಡೆ ಹೋದ್ರೆ ಅದಾದ್ಮೇಲೆ ಇದು ಮಾಡಿಸ್ಬೇಕು, ಪುನರಾವರ ಮಾಡಬೇಕು ಅನ್ನೋದು ಆ ರೀತಿ ಯಾವಾಗೂ ಇಲ್ಲಿ ನಿಕ್ಷೇಪಗಳಿಗೆ ವೈಯಕ್ತಿಕ ಅವ್ರ ಮನಸ್ಸಿಗೆ ಅವ್ರು ಇಷ್ಟ ಇರೋದು ಭಗವಂತ ಅವ್ರಿಗೆ ಹೇಳ್ತಾರೆ. ಅದು ಹೋಮ ಹವನಗಳು ಯಾವ ಮಾಡ್ತೀವಿ? ಹೋಮ ಮಾಡೋದು ಈಗ ಭಕ್ತಾದಿಗಳು ಭಕ್ತಾದಿಗಳು ಹೋಮ ಮಾಡಿಸ್ಬೇಕು ಅಂತ ಸಂದರ್ಭದಲ್ಲಿ ಹೋಮ ಹವನೆಲ್ಲ ಖಂಡಿತ. ಅಥವಾ ದೇವಸ್ಥಾನದ ವತಿಯಿಂದಲೇ ಮಾಡ್ತೀವಿ? ಇಲ್ಲ, ಬರೀ ದೇವಸ್ಥಾನದ ವತಿಗಳಿಂದ ರಥೋತ್ಸವಗಳಲ್ಲಾಗುತ್ತೆ, ವಿಶೇಷ ಮಹೋತ್ಸವಗಳಲ್ಲಾಗುತ್ತೆ. ಯಾವ ತಿಂಗಳಲ್ಲಿ ಆಗ್ತದೆ? ಈಗ ಪುಷ್ಯ ಮಾಸ ಹೇಳ್ತಾರೆ ಜನವರಿ, ಅಂದರೆ ಪುಷ್ಯ ಮಾಸ ಮುಂದೆ ಆಗುತ್ತೆ. ಜನವರಿ ಸಂಕ್ರಾಂತಿ ನಿಮಗೆ ಒಂದು 15ನೇ ತಾರೀಕು ಸಂಕ್ರಾಂತಿ ಇರುತ್ತೆ. 13ರಿಂದ ನಮ್ಮದು 13ರಿಂದ ಶುರು ಆಗುತ್ತೆ, 22ಕ್ಕೆ ಹೋಗುತ್ತೆ. ಅದೇ 14ಕ್ಕೆ ಬಂದರೆ ಒಂದಿನ ಹಿಂದೆ ಆ ಥರ ಆ ಸಂದರ್ಭದಲ್ಲಿ ಹೋಮಗಳು ನಿತ್ಯ ಆಗುತ್ತೆ. ಭಕ್ತಾದಿಗಳು ಯಾರು ಬಂದು ಕೇಳಿದ್ರು ಮಾಡ್ಕೊಡ್ತೀವಿ. ಅಲ್ಲಿ ಇಷ್ಟು ನಿಗದಿ ಮಾಡಿದ್ದಾರೆ ಭಕ್ತಾದಿಗಳಿಗೆ. ಅದಕ್ಕಷ್ಟು ನಾವು ಪರಿಹಾರವಾಗಿ ಎಲ್ಲ ಥರದ್ದು ನಮ್ಮ ಮಾಂಚರಾತ್ರ ಸಂಬಂಧಪಟ್ಟ ಈಗ ದುರ್ಗಾ ಹೋಮ ಮಾಡಿ ಅಂತಂದ್ರೆ ಇದು ಮಾಡಲಿಕ್ಕೆ ನಮ್ಮ ಆಗಮನೆ ಬೆಲೆ ಆಗ್ತದೆ. ನಮ್ಮ ಆಗಮನ ಸಂಬಂಧಪಟ್ಟಿರುವ ಹೋಮ ಸುದರ್ಶನ ಹೋಮ ಆಗಿದ್ದು, ಪವಮಾನ ಹೋಮ, ಶಾಂತಿ ಹೋಮ, ಈ ನಿಕ್ಷೇಪ ಅದು ಜಾಸ್ತಿ ನಡೆಯುತ್ತೆ ನಮ್ಮಲ್ಲಿ. ಇಲ್ಲಿ ನಮ್ಮ ಒಂದು 4 ಪರಂಪರೆಯಲ್ಲಿ ಎಲ್ಲರೂ ಮುದ್ರೆ ಧಾರಣೆ ಅಂತ ಹೇಳ್ತಾರೆ. ಅವರು ದಾಸಯ್ಯನ ದೀಕ್ಷೆ ಅಂತ ಸಾಮಾನ್ಯವಾಗಿ ಅದನ್ನ ಇಲ್ಲಿ ಕೊಡೋ ಸುಮಾರು ಜನ ಶಿಷ್ಯರು. ಆಂಜನೇಯ ದೇವರು ಬಂದ್ಬಿಟ್ಟು ಯಾವ ದಿಕ್ಕು ನೋಡ್ತಾ ಇದ್ದಾರೆ? ಈಗ ಕರೆಕ್ಟಾಗಿ ದಕ್ಷಿಣದಲ್ಲಿ ಇರೋದು ಇವಾಗಲ್ವಾ? ದಕ್ಷಿಣ ಪೂರ್ವ. ಫಸ್ಟ್ ಸಂಪೂರ್ಣವಾಗಿ ಉತ್ತರ ಇತ್ತು, ಕರೆಕ್ಟಾಗಿ ಈಶಾನ್ಯ ನೋಡ್ತಾ ಇದೆ. ಈಶಾನ್ಯ ಮೊದಲು ಬಂದ್ಬಿಟ್ಟು ಉತ್ತರ ಉತ್ತರ ಇದೆ. ಇವಾಗ ಈಶಾನ್ಯ. ಅದೊಂದು ವೈಶಿಷ್ಟ್ಯ. ನೀವು ಕೆಟ್ಟಾಗಬೇಕು. ಇಲ್ಲಿ ಈಶಾನ್ಯದಲ್ಲಿ ಒಂದು ತೆಂಗಿನಕಾಯಿಯಲ್ಲಿ 3 ಕಣ್ಣಿಂದಲೂ ಮೊಳಕೆ ಬಂದು ಬರ ಒಂದು ವೈಶಿಷ್ಟ್ಯ. ಬೇರೆ ವಿಶೇಷತೆ ಈ ಪ್ರಾಂತ್ಯದಲ್ಲಿ ಅದನ್ನು ತುಂಬ ಪೂರ್ತಿ ಇರೋದೇ ಕೆಂಪು. ಅದು ಇದು ಬಿಟ್ಟು ಇಲ್ಲಿಂದ ನೀವು ಒಂದು ಕಾಂಪೌಂಡ್ ಬಿಟ್ಟು ಹೊರಗಡೆ ಹೋದ್ರೆ ಕೆಂಪು ಅದೊಂದು ಸಿಗತ್ತೆ. ಅದೊಂದು ಮತ್ತೆ ಮದುವೆಗಳು ಎಷ್ಟು ಸಮಸ್ಯೆ ಅಂದರೆ ಇವಾಗ ಮದುವೆಗಳೇ ಇಲ್ಲ. ಆ ಥರ ಇರಬೇಕು. ಬಡವರಿಗೆ ಬಾದಾಮಿ ಕ್ಷೇತ್ರ ಇರುತ್ತೆ, ಬಾದಾಮಿ ಯಾಕೆಂತಂದ್ರೆ ದುಡ್ಡಿದ್ದವರನ್ನು ಮರದ ಕೆಳಗಡೆ ಬಂದು ಮದುವೆ ಮಾಡ್ಕೊಂಡು ಹೋಗೋದು ಅಷ್ಟು ಸರಳವಾಗಿತ್ತು ತುಂಬ. ನಾನು ಚಿಕ್ಕವರಿದ್ದಾಗ ಕನಿಷ್ಠ ಅಂತಂದರೆ ಕಪ್ಪಡಿ ಅಂತ ನಾವು ತಗೊಳ್ಳಿಕ್ಕೆ ಹೋಗ್ತಿದ್ವಿ ದೇವಸ್ಥಾನಕ್ಕೆ. ಸಂಬಂಧ ಮನೆ ಕೊಡ್ತಾರೆ, ಯಾಕಂದ್ರೆ ಕಪ್ಪಡಿ ಅಂತ ಅಕ್ಕಿ ಅದು ಇದು ಬೇಡ ಇತ್ತು.
ಅದನ್ನು ತರಲಿಕ್ಕೆ ಆಗ್ತಿರಲಿಲ್ಲ ನಮಗೆ 100-120 ಮದುವೆಗಳು ನಾನು ಏರ್ಪಡಿ ಕರೆಕ್ಟ್ ಮಾಡಿ ಬಿಟ್ಟುಬಿಟ್ಟಿದ್ದೀನಿ. ಒಂದು ದಿನಕ್ಕೆ 200-250 ಮದುವೆ ಆಗ್ತಿತ್ತು. ಕನಿಷ್ಠ ಅಂತಂದರೆ ಇವತ್ತು ಇಂಕತ್ತಾದರೆ ಜಾಸ್ತಿ ಇರ್ತಾರೆ. ನಾವು 150-200 ನೋಡ್ತೀವಿ. ಸರ್ಕಾರದಿಂದ ಮದುವೆ ಬಂದ್ಬಿಟ್ಟು ಸರ್ಕಾರದಿಂದ ಮಾಡಿರ್ತಕ್ಕಂಥ ಯೋಜನೆ ಅದನ್ನು ಫಲ ಅದು ಮಾಡ್ತಾ ಇದ್ದೀರಾ? ಮಾಡ್ತಾ ಇದೆ. 2 ಸರಿ ಮದುವೆ ಇದು ಕರೋನಾ ಬಂದಾಗಿಂದ ಆಮೇಲೆ ಇದಾಗಲೇ ತಿರ್ಗಾ ಈಗ ಅಪ್ಲಿಕೇಶನ್ ಬಂದಾಗ ತಿರ್ಗಾ ಮಾಡಿದ್ದಾರೆ. ಅಪ್ಲಿಕೇಶನ್ ಬಂದಾಗ ಮಾಡ್ತಾರೆ. ಯಾವಾಗಲೂ ಮಾಡುತ್ತಾರೆ, ನಿರಂತರ ಮಾಡುತ್ತೆ. ಹೌದು. ಯೋಜನೆ ಹೌದು. ಅಪ್ಲಿಕೇಶನ್ ಬಂದಾಗ ಅಂದ್ರೆ ಅವರು ಇದನ್ನ ನಿಮ್ಮ ದೇವಸ್ಥಾನಕ್ಕೆ ಬೇರೆ ದೇವಸ್ಥಾನ ಕಳ್ಸ್ಬಿಡ್ತೀರಾ? ಅದು ಅಯ್ಯೋ, ಖಂಡಿತ. ಇಲ್ಲ, ಆ ಥರ ಏನಿಲ್ಲ. ಒಂದು ಮದುವೆ ಆದರೂ ಅಷ್ಟೇ 5 ಮದುವೆ ಮಾಡಬೇಕು ಮಾಡಬೇಕು ಅಲ್ವಾ? ಅದ್ರಲ್ಲಿ ಏನು ನಾವು ಮಾಹಿತಿ ಕೊಡ್ತೀವಿ. ಈ ಥರ ಡೇಟಲ್ಲಿ ಈ ಥರ ಇದೆ ಅಂತ ಬೋರ್ಡು ಹಾಕಿದ್ದಾರೆ ಎಲ್ಲ ಮಾಹಿತಿ. ಅದರಲ್ಲೆಲ್ಲ ಚೆನ್ನಾಗಿದೆ. ಭಕ್ತಾದಿಗಳು ಯಾವ ದಿನ ಜಾಸ್ತಿ ಇರ್ತದೆ ನಮ್ಮಲ್ಲಿ ಶನಿವಾರ ಮತ್ತೆ ಭಾನುವಾರ, ಮಂಗಳವಾರ, ದೇವರ ವಿಶೇಷ ದಿನ ಮಂಗಳವಾರ ಮತ್ತೆ ಶನಿವಾರ 2 ದಿನ. ಮತ್ತೆ ಮೂಲ ಇವತ್ತು ಒಳ್ಳೆ ದಿನ. ಮೂಲ ನೋಡ್ಕೊಂಡ್ರೆ ನಮ್ಮಲ್ಲಿ ಆಂಜನೇಯರಿಗೆ ಮೂಲ. ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ಯಾವ ಭಕ್ತಾದಿಗಳು ಯಾವ ಥರ ಸ್ಪಂದಿಸ್ತಾರೆ? ಖಂಡಿತ ಎಲ್ಲದಕ್ಕೂ ಚೆನ್ನಾಗಿ ಸ್ಪಂದಿಸ್ತಾರೆ. ಯಾವುದೇ ಒಂದು ಹೇಳಿದ್ರು ಎಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಾಕಾರ ಆಗಬೇಕು. ಪೆಂಡಿಂಗ್ 52 ಲಕ್ಷ ಹನುಮಂತ ದೇವರು ಕೊಟ್ಟಿದ್ದಾರೆ. ನಾವು ಸುಮಾರು ಜನಕ್ಕೆ ಆಯಿತು, ಎಲ್ಲ ಒಂದು ಯಾವುದೋ ಒಂದು ತೊಂದರೆ ಹೀಗೆ ಖಂಡಿತ ಅಭಿವೃದ್ಧಿ ಕೂಡ ತುಂಬ ಚೆನ್ನಾಗಿ. ನೀವು ಹೇಳ್ತಾ ಇರೋದು 850 ವರ್ಷಗಳ ಹಿಂದೆ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಇತಿಹಾಸ ಅನ್ನೋದು. ಬಟ್ ಕೆಲವರು ಹೇಳೋದು ಕೆಂಗಲ್ ಆಂಜನೇಯ, ಕೆಂಗಲ್ ಹನುಮಂತ ಕಟ್ಟಿಸಿದ್ದು ಅಂತ ಹೇಳ್ತಾರೆ. ಕಡಿಮೆ ಏನಿರುತ್ತೆ ಅದನ್ನೇ ಆಗ ಬಂದರೆ ಜನಕ್ಕೆ ತುಂಬ ಇರೋದು. ನಾನು ಅದಕ್ಕೆ ಅವಾಗಲೇ ನಿಮಗೆ ಕೋಟ್ ಮಾಡ್ಕೊಳ್ತೇನೆ. ಇಲ್ಲಿಂದ ಜೀರ್ಣೋದ್ಧಾರ ಮಾಡ್ತಾರೆ. ಕೆಂಗಲ್ ಹನುಮಂತಯ್ಯ ಅಂತ ಹೆಸರಿಟ್ಕೋಬೇಕಾದ್ರೆ ಅವರು ಏನಾದರೂ ಒಂದು ಹಿಂದೆ ಇರಬೇಕಂತ ಈಗ ಅಪ್ರಮೇಯ ಸ್ವಾಮಿ ಅಂತ ಇರ್ಬೋದಾರೆ. ಅವರು ಯಾರೋ ಅಪ್ರಮೇಯ ಅನ್ನೋ ಜೀವನ ಅವ್ರ ಹೆಸರು ಯಾವ ರಾಜರು ಕೂಡ ಅವ್ರ ಹೆಸರು ದೇವಸ್ಥಾನಗಳ ಮಾಡ್ತಾರೆ. ಹಾಗೆ ಹನುಮಂತಯ್ಯ ಕೂಡ ಈಗ ಅವ್ರ ತಾಯಿಗೆ ಮಗು ಇಲ್ಲದೆ ಇದ್ದಾಗ ಇಲ್ಲಿ ಬಂದು ಅಡಿಕೆ ಮಾಡಿ 3 ತಿಂಗಳು ಸೇವೆ ಮಾಡೋದು. ಅವಾಗ ಮಕ್ಕಳಾಯಿತು. ಅದೇ ಥರ ಓದ್ಕೊಂಡು ಸ್ವಾಮಿನ ಆರಾಧಕರಾದರು ಅವರು. ಹಾಗಾಗಿ ಅವರು ಕೆಂಗಲ್ಲ ಹನುಮಂತಯ್ಯ ಅಂತಲೇ ಅವ್ರು ಹೆಸರಿರೋದ್ರಿಂದ ಅವ್ರು ಏನು ಮಾಡೋದು, ಏನಾದರೂ ಒಂದು ಕೊಡುಗೆ ಮಾಡಬೇಕು. ಅವ್ರ ತಾಯಿ ಬಹಳ ಆಸೆ ಇತ್ತು. ಅದರಲ್ಲೂ ಸಹ ಸರ್ಕಾರದ ದುಡ್ಡು ಬಂದಿಲ್ಲ. ಗಾರ್ಲ್ಯಾಂಡ್ನ ಅವರು ನಮ್ಮ ಚಿಕ್ಕಪ್ಪ ಎಲ್ಲ ಹೇಳ್ತಿದ್ದಾರೆ, ನಮ್ಮ ದೇವರು ಚಿಕ್ಕಪ್ಪ ಎಲ್ಲ ಹೇಳ್ತಿದ್ರು. ಗಾರ್ಲ್ಯಾಂಡ್ನ ಅವರು ಹರಾಜು ಹಾಕಿ ಆದ್ರೂ ತಾಯಿ ಸಂಪೂರ್ಣ ವರ್ಷಗಳೆಲ್ಲ ಇದಕ್ಕೆ ಇಟ್ಟು ಕಾಲವಾದರೂ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಬೇಕು. ಅದು ಬೇರೆ ಸರ್ಕಾರದ ದುಡ್ಡು ತಂದು ಕೆಲವರು ವಿಧಾನಸೌಧದಲ್ಲೇ ಅದೆಲ್ಲ ತಪ್ಪು ಮಾಡಿದ್ರು. ಸ್ವಂತ ಗಾರ್ಲ್ಯಾಂಡ್ನ ಹರಾಜು ಹಾಕಿ ಅವ್ರು ಮಾಡಿದ್ರು. ಇದು ಸಂಬಂಧಪಟ್ಟ ದೇವಸ್ಥಾನ ಸಂಬಂಧಪಟ್ಟ ಯಾವುದೇ ಉಲ್ಲೇಖಗಳು ಯಾವುದಿಲ್ಲ ಸರ್. ರಿಸರ್ವ್ ಮಾಡಿಲ್ಲ. ಅದನ್ನ ರಿಸರ್ವ್ ಮಾಡ್ಕೊಳಕ್ ಆಗಿಲ್ಲ. ಕೇಳಿದ್ರೆ ದೇವಸ್ಥಾನ ಇತಿಹಾಸ ಅಲ್ಲ, ನಾವು ಹುಡುಕಾಡ್ತೀವಿ ಸುಮಾರು ಕಡೆ. ನಾವು ಮೈಸೂರಲ್ಲೆಲ್ಲ ಟ್ರೈ ಮಾಡಿದೆ, ಆಗ್ಲಿಲ್ಲ. ಒಂದು ಕೆಲವು ಸ್ಪಂದಿಸಕ್ಕಾಗಿಲ್ಲ. ಸರ್ ಹುಲಿ ಪೂರ್ತಿ ಊರ ಹೆಸರು ತುಂಬ ಹಳೆ ಹೆಸರು ಹುಲಿ ಮುತ್ಯದೊಡ್ಡಿ ಮುತ್ಯದ ಮುತ್ಯದೊಡ್ಡಿ. ತುಂಬ ಹುಲಿಗಳಿವೆ. ಇದು ಮೂಲ ಹೆಸರು ಅಯ್ಯನ ಗುಡಿ ಅಂತ. ಅಯ್ಯನ ಗುಡಿ ಬಂದ್ಬಿಟ್ಟು ಆಂಜನೇಯ ಬಂದ ಮೇಲೆ ಅಯ್ಯನ ಗುಡಿ ಅಂತ ಹೌದು. ಅದಕ್ಕೆ ಮೂಲ ಯಾವ್ದು ಹಳ್ಳಿ ಅಂತ ಇರ್ಬೇಕಂತ. ಯಾವುದು ಹಳ್ಳಿ? ಅದನ್ನೇ ಹುಲಿ ಮುತ್ಯದೊಡ್ಡಿ ಇರ್ತಾರೆ. ಹುಲಿ ಮುತ್ತಿಗೆದೊಡ್ಡಿ. ಇದು ಗ್ರಾಮ ಇಲ್ಲ. ಈಗ ಆಶ್ರಯಾಲಯ, ಪರತಂತ್ರಾಲಯ, ಸ್ವತಂತ್ರಾಲಯ ಅಂತ 3 ಆಲಯಗಳಿವೆ. ಆದರೆ ಇದು ಸ್ವತಂತ್ರಾಲಯ. ಅದು ಯಾವುದು ಇದಿಲ್ಲ, ಏನು ಗ್ರಾಮ ಇಲ್ಲ. ಇವತ್ತು ಏನಿದೆ ಈ ಒಂದು 95-80 ವರ್ಷ ಹನುಮಂತನ ದುಡ್ಡಿ, ಧರ್ಮಾಪುರ ದುಡ್ಡಿ ಅಂತ 80-100 ವರ್ಷದಿಂದ ಮಾಡಿದ್ದಾರೆ. ಮಹರ್ಷಿಗಳು ಇಂಥ ಮಹರ್ಷಿಗಳು ಯಾರು ಬಂದಿರೋಂಥದ್ದು ಯಾವ ಉಲ್ಲೇಖ ಯಾವ್ದು ಇದೆಯಾ? ನಿಮ್ಮ ಇದೆಯಾ ಆರಾಧನೆ ಮಾಡಿದ್ದಾರೆ ಅಂತಲೂ ಹೇಳೋದು ಗೋಚರ ಆಗಿತ್ತು. ಯಾಕೆಂದ್ರೆ ನಾವು ಕರೆಕ್ಟಾಗಿ ಹೇಳಬಾರ್ದು. ಸ್ವಲ್ಪ ಮಾಡಿಗೋಸ್ಕರ ಹಿಂದೆ ನಮ್ಮ ಹೇಳಿದ್ರು ಯಾರು ದಾಖಲೆ ಕೇಳಿದ್ರೆ ಏನು ಮಾಡೋದು ಆ ಥರ. ಅದಕ್ಕೋಸ್ಕರ ಹೌದು ಇದು ಕೆಡವ ಮಹರ್ಷಿಗಳು ಆರಾಧನೆ ಮಾಡ್ತಿದ್ರು ಅಂತಂದ್ರೆ ಹೇಳ್ತಾರೆ. ಕೆಲವೊಂದು ಏನು ಅನ್ಕೋತಾರೆ ಅಂದರೆ ಕೆಲವರು ಆರಾಧನೆ ಮಾಡೋದು ಸ್ಥಳ ಅಂತಂದ್ರೆ ಕೆಲವರು ನಾವು ಅದನ್ನ ಕ್ಲಾರಿಟಿ ಕೊಟ್ಬಿಡ್ತೀವಿ. ಕೆಲವರು ಗೊತ್ತು ಏನಂತಂದರೆ ಅವ್ರ ಹತ್ರ ನಿತ್ಯ ಪೂಜೆಗಳಿಗೆ ಇದಿಟ್ಕೊಂತಿದ್ರು. ಆ ಸ್ಥಳದಲ್ಲಿ ಬಂದು ಮಾಡ್ತೀವಿ. ಮೂರ್ತಿಗೆ ಮಾಡಿಬಿಟ್ರು ಅಂತಲ್ಲ. ಕೆಲವರು ಆಗಂತಾರೆ ಈಗ 100-100 ವರ್ಷ ಆಯಿತು, ಒಂದು ಇಲ್ಲ ಯಾವುದೋ ಒಂದು ರಾಮ ಬಂದಿದ್ದ, ಅಲ್ಲಿ ರಾಮ ಪೂಜೆ ಮಾಡಿದ್ದ ಅಂತ ಹೇಳ್ತಾರೆ. ಸಾಕಷ್ಟು ರಾಮ ಬಂದು ಮಾಡಿದ್ದ, ಬೃಹತ್ ಮಾಡಿದ್ದ ಅಂತ ಆ ಸ್ಥಳದಲ್ಲಿ ಅನ್ನೋದು ಅವರು ಆ ನಿತ್ಯಗಳ ಪೂಜೆಗೆ ಇಟ್ಕೊಂಡಿರ್ತಾರಲ್ಲ, ಅದರಲ್ಲಿ ಆ ಜಾಗದಲ್ಲಿ ಸ್ವಾಮಿ ಸ್ವಯಂ ಶಕ್ತಿ ಇದೆ. ಅದಕ್ಕೆ ಸರ್ ಅದೇನು ಅಂತಂದು ಏನಾದರೂ ವಿಶೇಷ ಕ್ಷೇತ್ರಗಳಾಗಬೇಕು ಅಂದರೆ ಸಣ್ಣ ಉದಾಹರಣೆ ನಾನು ಲೌಕಿಕವಾಗಿ ಉತ್ತರ ಕೊಡ್ತೀನಿ. ಈಗ ನಾವು ಒಂದು ಬೋರ್ ಹಾಕ್ಸ್ಬೇಕು ಅಂದರೆ ದೇವರ ಅವ್ರು ಮಾಡಿದ್ದು
ಬಂದು ತೋರ್ತಾರೆ, ಆ ಜಾಗದಲ್ಲಿ ಒಂದು ನೀರು ಬರುತ್ತೆ ಅಂತ. ಅದೇ ರೀತಿ ತಪೋಮುನಿಗಳು ಅವ್ರ ಹಿಂದೆ ತಪಸ್ಸು ಮಾಡಿ ಹರದ ಮುಂದೆ ಕ್ಷೇತ್ರಗಳಾಗಿ ತಪಸ್ಸಿನ ಶಕ್ತಿ ಇಲ್ಲಿ ಮಹಾರಾಜರು ಅಂತ ಬಂದಿದ್ದಾರೆ ಸರ್, ಬಂದಿದ್ದಾರೆ. ಅದಕ್ಕೆ ಅದನ್ನ ಉಲ್ಲೇಖ ಯಾವ್ದನ್ನ ಇದೆ? ಖಂಡಿತ 52ರಲ್ಲಿ ನಮ್ಮಣ್ಣಿಯವರಿನ ಒಂದು ಇದು 500 ರೂಪಾಯಿ ಕೊಟ್ಟಿದ್ರೆ ಚೀಟಿ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರು. ಚೀಟಿ ಕೊಟ್ಟಿಲ್ಲ 500 ರೂಪಾಯಿ ಕೊಟ್ಟಿಲ್ಲ, 500 ರೂಪಾಯಿ ಇವತ್ತೊಂದು 5 ಲಕ್ಷ ಸಮಯ ಇರ್ಬೋದು. ಬೆಲೆ ಕಟ್ಟಕ್ಕಾಗೋದಿಲ್ಲ. ಆ ಥರ ಆಮೇಲೆ ಅವರ ಒಡೆಯರು ಉಳಿಸಿದವರೇ ಶ್ರೀನಿವಾಸ ಮೂರ್ತಿ ಕೊಡಿಸಿದ್ರು ಅಂತ ಉತ್ಸವನ 450-500 ರೂಪಾಯಿ ಕೊಡಿಸಿದ್ರು ಅಂತ ಹೇಳ್ತೀವಿ ನಮ್ಮ ತಂದೆಯವರನ್ನು. ಅದೊಂದು ವಿಶೇಷ ಏನು, ಎಲ್ಲ ಕಡೆ ಭಗವಂತನಿಗೆ ತ್ರಿಕೋನ ಶ್ರೀವತ್ಸ ತ್ರಿಕೋನ ಇರ್ತದೆ, ಇಲ್ಲಿ ಬಲಭಾಗದಲ್ಲಿ ಶ್ರೀವತ್ಸ ಸಾಕ್ಷಾತ್ ಲಕ್ಷ್ಮೀ ಇರೋದು ಶ್ರೀನಿವಾಸರಿಗೆ. ಅದೊಂದು ವೈಶಿಷ್ಟ್ಯ. ನೀವೆಲ್ಲಿಂದ ಎಲ್ಲೇ ಹೋಗ್ಬೇಕು ತ್ರಿಕೋನಾಕಾರದಲ್ಲಿ ಶ್ರೀವತ್ಸ ಅಂತ ಹೇಳ್ತೀವಿ, ಇಲ್ಲಿ ಲಕ್ಷ್ಮೀ ಇರೋದು ಒಂದು ವಿಶೇಷ. ಅಂದರೆ ಹಸ್ತದಲ್ಲಿ ಹೊರಪ್ರದದಲ್ಲಿ ಚಕ್ರಗಳಿವೆ. ಎಲ್ಲ ವಿಶೇಷವಾಗಿ ನಿಟ್ಟಿರ್ತಕ್ಕಂಥ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ದೇವರನ್ನ ಯಾವ ಥರ ಪ್ರಾರ್ಥನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಬೋದು? ಖಂಡಿತ ಅಂದರೆ ಮಂಗಳವಾರ ಅವ್ರು ಹೇಳೋದು ಆ ಥರ ಮಂಗಳವಾರ ಸರಿ, ಬೇರೆ ದೇವರು ಬಂದ ಮೇಲೆ ಅವ್ರು ಯಾವ ಥರ ನೋಡಿ ನಮಸ್ಕಾರ ಮಾಡಿ ಯಾವ ಥರ ದೇವರು ಯಾವ ಆಶೀರ್ವಾದ ತಗೋಬೇಕು ಅನ್ನೋದ್ರ ಬಗ್ಗೆ ನಿಮ್ಗೇನೋ ಮಾಹಿತಿ ಇದೆಯಾ? ಖಂಡಿತ ಬಂದು ಏನು ಒಂದು ಆಂಜನೇಯ ಸ್ಮರಣೆ ಮಾಡೋದು, ಹನುಮಾನ್ ಚಾಲೀಸ್ ಓದೋದು, ಓದಲೇಬೇಕದು ಹನುಮಾನ್ ಚಾಲೀಸ್. ಅದು ಅಷ್ಟು ಎಲ್ಲ ಮಾಡೋಕ್ಕಾಗಲ್ಲ. ಅಂದರೆ ನಮ್ಮಲ್ಲಿ ಕೇಳಿದ್ರೆ. ಧನ್ಯವಾದ. ತುಂಬ ಚೆನ್ನಾಗಿ ದೇವಸ್ಥಾನದ ವಿಶ್ಲೇಷಣೆ ಭಾರಿ ಚೆನ್ನಾಗಿ ಕೊಟ್ಟರೆ ಖಂಡಿತವಾಗ್ಲೂ ಇದನ್ನ ಬಂದ್ಬಿಟ್ಟು ಜನತೆ ತಿಳಿಸಿ ಇನ್ನು ಹೆಚ್ಚಿನ ಭಕ್ತಾದಿಗಳು ಬರೋ ಥರ ಖಂಡಿತ ಮಾಡಿ. ಪ್ರಿಯ ವೀಕ್ಷಕರೇ, ಈ ದಿನ ರಾಮನಗರ ಜಿಲ್ಲೆಯಲ್ಲಿರುವ ಚನ್ನಪಟ್ಟಣ ತಾಲೂಕಿನ ಕೆಂಗಲ್ ಆಂಜನೇಯ ಸ್ವಾಮಿ ದೇವಾಲಯದ ಇತಿಹಾಸವನ್ನು ಕೇಳಿದಿರಿ ಮತ್ತು ತಿಳಿದುಕೊಂಡಿರ್ತೀರಿ ಎಂದು ಭಾವಿಸುತ್ತೇನೆ. ತಾವುಗಳು ಈ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯದ ಪರವಾಗಿ ನಮ್ಮ ತಂಡದ ಪರವಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಸ್ಥಾನ ಹಾಗೂ ಅದರ ಇತಿಹಾಸಗಳನ್ನು ತಿಳಿಸಲು ನಾವು ಪ್ರಯತ್ನಿಸುತ್ತೇವೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ. ವೀಕ್ಷಕರೇ, ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ BNN ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.